ರಾಜಿ ದಾಲ್ ಡೋಕ್ಲಿ ಮಾಡಪ್ಪಿ. ಅಯ್ಯ ದಾಲ್ ಡೋಕ್ಲಿ ತಿನ್ಬೇಕನ್ಸಾತೈತಿ ನಿಮ್ಗ. ತಡ್ರಂಗರ್ ಮಾಡ್ಕೊಡ್ತೇನಂತ. ಫಸ್ಟ್ ಅದಕ್ಕೆ ಏನ್ ಮಾಡ್ತೇನಂದ್ರ ಒಂದ್ ಕುಕ್ಕರ್ ತಗೊಂಡು ಅದಕ್ಕ ಒಂದ್ ಬಟ್ಲ ಆಗೋಷ್ಟು ತೊಗರಿ ಬೇಳೆ ಹಾಕಿ, ಒಂದ್ ಗ್ಲಾಸ್ ನೀರು, ಒಂದ್ ಸ್ವಲ್ಪ ಅರಶಿನ ಪುಡಿ ಹಾಕಿ, ಕುಕ್ಕರ್ ಲೀಡ್ ಮುಚ್ಚಿ ಒಂದ್ 3-4 ವಿಸಿಲ್ ಹೊಡಿಸ್ಕೋಬೇಕ. ಬ್ಯಾಳಿ ಚಂದಂಗ ಕುದಿಬೇಕ. ಈಗ ಈ ಕಡೆ ಚಪಾತಿ ಹಿಟ್ ತಗೊಂಡು ಅದಕ್ಕೊಂದ್ ಸ್ವಲ್ಪ ಹಿಟ್ ಹಚ್ಚಿ ಚಂದಂಗ ರೌಂಡ್ ಶೇಪ್ ಒಳಗ ಲಟ್ಟಿಸ್ಕೋಬೇಕ. ಚಪಾತಿ ಬಾಳ ದಪ್ಪು ಆಗ್ಬಾರ್ದು, ತಿಳುವು ಆಗ್ಬಾರ್ದು. ನೋಡ್ರಿ ಇಷ್ಟ ಚಂದಂಗ ಲಟ್ಟಿಸ್ಕೋಬೇಕ. ಆಮೇಲೆ ಇದಕ್ಕ ಮ್ಯಾಲ ಒಂದ್ ಸ್ವಲ್ಪ ಎಣ್ಣೆ ಹಚ್ಚಿ ನಿಮ್ಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ ನಾಗ ಚಪಾತಿನ ಹಿಂಗ್ ಚಂದಾಗ ಕಟ್ ಮಾಡ್ಕೋಬೇಕ. ನಾನ್ ನೋಡ್ರಿ ಸ್ಕ್ವೇರ್ ಶೇಪ್ ನಾಗ ಕಟ್ ಮಾಡ್ಕೊಳತ್ತೇನೆ. ಹಿಂಗೆಲ್ಲ ಕಟ್ ಮಾಡಿ ರೆಡಿ ಇಟ್ಕೊಂಡು ಒಲಿ ಮ್ಯಾಗ ಒಂದ್ ಪಾತ್ರೆ ಇಟ್ಟು ಅದಕ್ಕೊಂದ್ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದಿಂದ ಒಂದ್ ಸ್ವಲ್ಪ ಸಾಸ್ವಿ, ಜೀರ್ಗಿ, ಬೆಳ್ಳುಳ್ಳಿ, ಹಂಗ ಒಂದ್ ಸ್ವಲ್ಪ ಕರಿಬೇವು, ಒಣ ಮೆಣಸಿನ್ಕಾಯಿ ಹಾಕಿ ಚಂದಂಗ ಮಿಕ್ಸ್ ಮಾಡ್ಕೋಬೇಕ. ಈಗ ಇದಕ್ಕ ಒಂದ್ ಸ್ವಲ್ಪ ಉಳ್ಳಾಗಡ್ಡಿ, ಟೊಮ್ಯಾಟೊ ಹಾಕಿ ಚಂದಂಗ ಮಿಕ್ಸ್ ಮಾಡ್ಕೊಂಡು ಒಂದ್ ಸ್ವಲ್ಪ ಅರ್ಶಿನ್ ಪುಡಿ, 1-2 ಸ್ಪೂನ್ ಆಗುವಷ್ಟು ಒಣ ಖಾರ, 1 ಸ್ಪೂನ್ ಆಗುವಷ್ಟು ಸಾಂಬಾರ್ ಮಸಾಲ, ಒಂದ್ ಸ್ವಲ್ಪ ಬೆಲ್ಲ ಹಾಕಿ ಚಂದಂಗ ಮಿಕ್ಸ್ ಮಾಡ್ಕೋಬೇಕ. ಈಗ ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಜೊತೆಗೆ ಒಂದ್ ಸ್ವಲ್ಪ ಇಂಗು ಇದನ್ನೆಲ್ಲ ಚಂದಂಗ ಮಿಕ್ಸ್ ಮಾಡ್ಕೊಂಡು ನಾವೇನ್ ಕುದಿಸಿಟ್ಕೊಂಡಿರ್ತೀವಲ್ಲ ಬ್ಯಾಳಿ, ಆ ಬ್ಯಾಳಿನ ಇದಕ್ ಹಾಕಿ ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕ. ಈಗ ಒಂದ್ ಸ್ವಲ್ಪ ಹುಣಸಿ ಹಣ್ಣಿನ ರಸ ಹಾಕಿ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ನಾವೇನ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಚಪಾತಿ, ಆ ಒಂದೊಂದ ಪೀಸ್ ನ ಇದ್ರೊಳಗ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮ್ಯಾಲೆ ನಿಮ್ಗೆ ಎಷ್ಟ್ ಬೇಕಲ್ಲ ಅಷ್ಟ್ ನೀರ್ ಹಾಕಿ ಒಂದ್ ಸ್ವಲ್ಪ ಕೊತ್ತಂಬರಿ ಉದುರಿಸಿ ಒಂದ್ 10 ನಿಮಿಷ ಚಲೋ ತಂಗ ಕುದಿಸಿದ್ರ ಮಸ್ತ್ ಅಂದ್ ಬಿಸಿ ಬಿಸಿ ಆಗಿರೋ ದಾಲ್ ಡೋಕ್ಲಿ ರೆಡಿ ಆಕೇತಿ. ಬರ್ರಿ ತಗೋರಿ ತಿನ್ರಿ ಹೆಂಗಾಗೇತಂತ ರುಚಿ ನೋಡಿ ಹೇಳ್ರಿ.